ನೋಡಿ, ಇವಾಗ ಕ್ರೈಸ್ತರನ್ನ ಎಷ್ಟು ಹಿಂಸಿಸ್ತಾ ಇದ್ದಾರೆ, ಎಷ್ಟು ಹೀನೈಸ್ತಾ ಇದ್ದಾರೆ. ದೇವ್ರು ಹೆಂಗ್ ಕಟ್ಟಾಕಿದ್ದಾರೆ ಅಂದ್ರೆ, ಗೂಂಡಾಗಳು, ದೊಡ್ಡ ದೊಡ್ಡ ರೌಡಿಗಳು, ಒಂದೊಂದು ಏಟ್ಕೆನೆ ಜನರನ್ನ ಸಾಯಿಸುವಂತ ದೊಡ್ಡ ದೊಡ್ಡ ಶಕ್ತಿಶಾಲಿಗಳು ಕೂಡ ಚಿಕ್ಕ ಹುಡುಗ ಬೈದ್ರು, ಒಂದು ಹೆಂಗ್ಸ್ ಬೈದ್ರು, ಒಂದು ಹೆಂಗ್ಸ್ ಕಪಾಳ ಮೇಲೆ ಹೊಡೆದ್ರು, ಸಹಿಸ್ಕೊಂಡು ಬರ್ತಾ ಇದ್ದಾನಂದ್ರೆ ದೇವರು ಆತನಿಗೆ ಕಟ್ಟುಪಾಡು ಕೊಟ್ಟಿದ್ದಾರೆ. ಯೇಸು ಪ್ರಭು ಹೇಳಿದಂತ ಮಾತಿನಿಂದ ಕಟ್ಟಲ್ಪಟ್ಟಿದ್ದಾರೆ ಅವರು. ನಿನ್ನ ವೈರಿಗಳನ್ನು ಪ್ರೀತಿಸುವ, ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಎಡಗನ್ನೆಯನ್ನು ತೋರಿಸು ಅಂತ ಹೇಳಿದಕ್ಕೋಸ್ಕರ ದಮ್ ತಡ್ಕೊಂಡಿದ್ದಾರೆ. ಅವ್ರ ಕೈಯಲ್ಲಿ ಏನೂ ಆಗಲ್ಲ, ಅಥವಾ ಅವರು ನೀವು ಹೇಳ್ತಿರಲ್ಲ ನೀವು ಗಂಡಸೇನೋ ಹಂಗೆ ಅಂತ, ಆ ಥರ ಅಲ್ಲ. ಭಯಂಕರವಾದಂಥ ಯುದ್ಧ ಶೂರರು ಬೇರೆ. ಕ್ರೈಸ್ತರು ಕೂಡ ಎಲ್ಲವನ್ನೂ ಅನುಭವಿಸಿ ಬಂದವರು, ಎಲ್ಲವನ್ನು ಮಾಡಿ ಬಿಟ್ಟವರು. ನಾವು ಬಿಡ್ಲಿಲ್ಲ ಬೇರೆ, ನಿಜವಾಗ್ಲೂ ಯೇಸು ಕ್ರಿಸ್ತನ ಬಿಡಿಸಿದನು. ನಮ್ಮ ಕೈಯಿಂದ ಅಸಾಧ್ಯ. ನಮ್ಮ ನಡತೆಗಳನ್ನು, ನಮ್ಮ ಪಾಪದ ಜೀವಿತಗಳನ್ನು ನಮ್ಮಿಂದ ಬಿಡಿಸಲು ಅಸಾಧ್ಯವಾದಂಥ ಕಾರಣಕ್ಕೆ ಯೇಸು ಕ್ರಿಸ್ತನ ಪಾದವನ್ನು ಹಿಡ್ಕೊಂಡಾಗ ಯೇಸು ಕ್ರಿಸ್ತನು ನಮ್ಮ ದುರ್ನಡತೆಯನ್ನು ಬಿಡಿಸಿ ಪರಿಶುದ್ಧತಾ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದನು ಪ್ರೇರೆ. ಲೋಕದಲ್ಲಿದ್ದಾಗ ಪಾಪ ಮಾಡುವಾಗ ಆತ್ಮ ಸಿದ್ಧವಾಗಿರ್ತಾ ಇತ್ತು, ಪಾಪ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು ಅಂತ. ಆದರೆ ಈ ದೇಹ ಬಲಹೀನ ಆದಂಥ ಕಾರಣಕ್ಕೆ ಅನೇಕ ಸರಿ ಹೋಗಿ ಪಾಪದಲ್ಲಿಯೂ, ಮೋಸದಲ್ಲಿಯೂ, ಮೂಢನಂಬಿಕೆಯಲ್ಲೂ ಬಿದ್ದೋಯ್ತಾ ಇದ್ದವು. ಆದರೆ ಯೇಸು ಕ್ರಿಸ್ತನ ಮಹಿಮೆಯನ್ನು ನಾವು ಯಾವಾಗ ನೋಡಿದೋ ಆವಾಗ ಈ ದೇಹಕ್ಕೆ ಒಂದು ಬಲ ಬತ್ತು ಪ್ರೇರೆ, ಒಂದು ಶಕ್ತಿ ಬತ್ತು. ಆತನ ಒಂದು ಮಹಿಮೆ ನಮ್ಮನ್ನು ನಡೆಸ್ತಾ ಇದೆ ಪ್ರೇರೆ. ಕ್ರೈಸ್ತರಿಗೆ ಎಷ್ಟೆಷ್ಟು ಟಾರ್ಚರ್ ಕೊಟ್ಟರು, ಎಷ್ಟೆಷ್ಟು ಹಿಂಸಿಸಿದ್ರು. ಯಾಕೆ ಕ್ರೈಸ್ತರು ಸುಮ್ಮನೆ ಇದ್ದಾರೆ ಅಂದರೆ, ಯೇಸು ಪ್ರಭು ಕಟ್ಟಿರುವಂಥ ಆ ಒಂದು ಆಜ್ಞೆಯಿಂದ ಕಟ್ಟಲ್ಪಟ್ಟಿದ್ದಾರೆ. ನೀವಿರೋಕ್ಕಾಗತ್ತಾ? ಒಂದು ಮಾತು ಮಾತಾಡಿದ್ರೆ 4 ಮಾತು ಮಾತಾಡ್ತೀರಾ. ಮಾತಾಡೋದೇ ಬೇಡ ನಿಮಗೆ, 4 ಮಾತು ಮಾತಾಡ್ತೀರಾ. ಒಂದು ಏಟು ಹೊಡೆದ್ರೆ ಸಾಯಿಸೋದಕ್ಕೆ ನೋಡ್ತೀರಾ. ನಿಮ್ಮ ಕೈಲಾಗುತ್ತಾ? ದಮ್ ಇದೆಯಾ? ಸಹಿಸ್ಕೊಂಡಿರುವಂಥ ಶಕ್ತಿ ಇದೆಯಾ? ಇಲ್ಲ. ಕ್ರೈಸ್ತರಿಗಿದೆ. ಕ್ರೈಸ್ತರಿಗೆ ಏನು ಅನ್ಕೊಂಡಿದ್ದೀರಾ ನೀವು? ಏನು ಕೈಯಲ್ಲಾಗದಿರೋರು ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಜ್ಞಾನೋಕ್ತಿಗಳಲ್ಲಿ ಒಂದು ಮಾತನ್ನು ನೋಡೋಣ ಪ್ರೇರೆ. ಯಾರು ಶಕ್ತಿಶಾಲಿ ಅಂತ ಒಂದು ಸಾರಿ ಜ್ಞಾನೋಕ್ತಿಗಳಲ್ಲಿ ಹೋದ್ರೆ, ಜ್ಞಾನೋಕ್ತಿ ಎಂಬುವಂಥ ದೈವ ಗ್ರಂಥ ಇದೆ ಪ್ರೇರೆ. ಅದರಲ್ಲಿ ಒಂದು ಸಾರಿ 16ನೇ ಅಧ್ಯಾಯ 32ನೇ ವಚನವನ್ನು ಒಂದು ಸಾರಿ ನೋಡೋಣ. ಯಾರು ಶಕ್ತಿಶಾಲಿ, ಯಾರು ಪವರ್ಫುಲ್ ಮ್ಯಾನ್ ಅಂತ. ದೀರ್ಘಶಾಂತನು ಜ್ಞಾನೋಕ್ತಿಗಳು. ಒಂದ್ಸರಿ ಪ್ಲೇಸ್ಟೋರಲ್ಲಿ ಹೋಗಿ ಬೈಬಲ್ ಗ್ರಂಥವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನು